ಸಚಿವ ಸಂಪುಟ ವಿಸ್ತರಣೆ ಅನ್ನುವಂಥ ಗಜಪ್ರಸವಕ್ಕೆ ಇವತ್ತು ಮುಹೂರ್ತ ನಿಗದಿಯಾಗಿದೆ. ಆದರೆ ಇನ್ನೂ ಕೂಡ ಪಟ್ಟಿಯ ವಿಚಾರದಲ್ಲಿ ಸ್ಪಷ್ಟತೆ ಸಿಗ್ತಾ ಇಲ್ಲ. ಇವತ್ತು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಕೈ ಸೇರತ್ತಂತೆ ಪಟ್ಟಿ. ಹೈಕಮಾಂಡ್ ಇನ್ನೂ ಕೂಡ ಫೈನಲ್ ಮಾಡಿಲ್ಲ. ಪಟ್ಟಿಯೊಂದಿಗೆ ವೇಣುಗೋಪಾಲ್ ಬರ್ತಾರೆ ಅಂತ ಭಾವಿಸಲಾಗಿತ್ತು, ಆದರೆ ಅವರು ಬರಲಿಲ್ಲ. ಇವತ್ತು ಹೈಕಮಾಂಡ್ ಪಟ್ಟಿಯನ್ನು ರವಾನಿಸುವಂತ ಸಾಧ್ಯತೆ ಇದೆ ಮುಖ್ಯಮಂತ್ರಿಗೆ. ಎಲ್ಲವೂ ಮುಖ್ಯಮಂತ್ರಿ ಅಂದುಕೊಂಡ ರೀತಿಯಲ್ಲಾದರೆ ಇವತ್ತು ಸಂಜೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೆಯುತ್ತೆ. ಮೊನ್ನೆ ಕಾವೇರಿಯ ಪ್ರೆಸ್ ಮೀಟ್ ಮಾಡಿದಾಗ, ಕಾವೇರಿ ವಿಚಾರದ ಪ್ರೆಸ್ ಮೀಟ್ ಮಾಡಿದಾಗ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹೇಳಿದ್ದು ಸೋಮವಾರ ಸಂಪುಟ ವಿಸ್ತರಣೆ 99% ಖಚಿತ, 99% ಅಂತ ಹೇಳಿದ್ರು. ಬಟ್ ಈ ಕ್ಷಣದವರೆಗೂ ಕೂಡ 20 ಸಚಿವರು ಯಾರು ಅವಕಾಶವನ್ನು ಪಡ್ಕೊಳ್ತಾರೆ, 20 ಮಂದಿ ಯಾರು ಸಚಿವರಾಗಿ ಅವಕಾಶವನ್ನು ಪಡ್ಕೊಳ್ಳೋದು, ಸ್ವತಃ ಡಿ.ಕೆ. ಶಿವಕುಮಾರ್ ಅವರಿಗೂ ಗೊತ್ತಿಲ್ಲ. ಹೈಕಮಾಂಡ್ ಇಂದ ಇನ್ನೂ ಕೂಡ ಯಾವುದೇ ಪಟ್ಟಿ ಬಂದಿಲ್ಲ. ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿ ಮತ್ತು ಕೆಪಿಸಿಸಿ ಅಧ್ಯಕ್ಷರು ಇವರು 27 ಜನರ ಹೆಸರನ್ನ ಕೊಟ್ಟಿದ್ರು. ಅಂದ್ರೆ 3 ಪಟ್ಟಿಯಲ್ಲಿದ್ದಂತ 27 ಹೆಸರುಗಳು ಅಂತಿಮ ಹಂತಕ್ಕೆ ಬಂದಿತ್ತು. 27ರಲ್ಲಿ 20 ಈಗ ಹೈಕಮಾಂಡ್ ಆಯ್ಕೆ ಮಾಡಬೇಕು. ಆ 27ರಲ್ಲಿ 20 ಅಥವಾ ಹೈಕಮಾಂಡ್ ಅದಕ್ಕೆ ಬೇರೆ ಎಕ್ಸ್ಟ್ರಾ ಆಡ್ ಮಾಡುತ್ತಾ? 27ರಲ್ಲಿ ಒಂದಿಷ್ಟು ಹೆಸರುಗಳನ್ನ, 7 ಹೆಸರಿನ ಜೊತೆಗೆ ಬೇರೆ ಹೆಸರುಗಳನ್ನು ಡಿಲೀಟ್ ಮಾಡಿ ಹೈಕಮಾಂಡ್ ತಾನು ಬಯಸಿದವರನ್ನು ಅದಕ್ಕೆ ಎಕ್ಸ್ಟ್ರಾ ಆಡ್ ಮಾಡುತ್ತಾ? ಎಲ್ಲ ಕುತೂಹಲಗಳಿದಾವೆ. ಮುಖ್ಯಮಂತ್ರಿಯ ಕೈ ಸೇರಿಲ್ಲ, ಇನ್ನೂ ಕೂಡ ಪಟ್ಟಿ ನಿನ್ನೆ ಬರಬೇಕಿತ್ತು, ಬಂದಿಲ್ಲ. ಇವತ್ತು ಬರುತ್ತೆ ಎನ್ನುವಂತ ನಿರೀಕ್ಷೆಯಲ್ಲಿ ಮುಖ್ಯಮಂತ್ರಿ ಇದ್ದಾರೆ. ಹೈಕಮಾಂಡ್ ಕಳಿಸಿಕೊಡುವಂತ ಪಟ್ಟಿ ಈಗ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾರು ಅವಕಾಶವನ್ನು ಪಡೀತಾರೆ? ಲಾಸ್ಟ್ ಮಿನಿಟ್ ಮಿರಾಕಲ್ಸ್ ಅಂತ ಯಾರಿಗಾದ್ರೂ ಅವಕಾಶ ಸಿಗತ್ತಾ? ಕೊನೆಯ ಕ್ಷಣದ ಅಚ್ಚರಿ ಅನ್ನೋ ರೀತಿಯಲ್ಲಿ ಕೊನೆಯ ಹಂತದ ಸಭೆ ನಡೆಸಿ ಪಟ್ಟಿ ಅಂತಿಮಗೊಳಿಸೋದಕ್ಕಿದೆ ಹೈಕಮಾಂಡ್. ದಿಲ್ಲಿಯಿಂದ ಸಿಗ್ತಾ ಇರೋ ಮಾಹಿತಿ ಪ್ರಕಾರ ಕೆಲವೇ ಕ್ಷಣದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಒಂದು ಸಭೆ ಆಗುತ್ತೆ 8:30 ಹೊತ್ತಿಗೆ. ಆ ಸಭೆಯಲ್ಲಿ ರಾಹುಲ್ ಗಾಂಧಿ, ಕೆ.ಸಿ. ವೇಣುಗೋಪಾಲ್, ರಣದೀಪ್ ಸುರ್ಜೇವಾಲಾ ಇವರೆಲ್ಲರೂ ಕೂಡ ಭಾಗಿಯಾಗ್ತಾರೆ. ಆ ಸಭೆಯಲ್ಲಿ ಪಟ್ಟಿ ಫೈನಲ್ ಮಾಡಿ 10 ಗಂಟೆಯ ಒಳಗಾಗಿ ಮುಖ್ಯಮಂತ್ರಿಗೆ ಅದನ್ನು ಕಳಿಸ್ಕೊಡ್ತಾರೆ ಅನ್ನೋ ಮಾಹಿತಿ ಇದೆ. ಹೆಚ್ಚುವರಿ ಉಪಮುಖ್ಯಮಂತ್ರಿ ಹುದ್ದೆಯನ್ನು ಸೃಷ್ಟಿಸೋ ಬಗ್ಗೆ ಇನ್ನೂ ಕೂಡ ಅಂತಿಮ ತೀರ್ಮಾನ ಆಗಿಲ್ಲ. ಮುಖ್ಯಮಂತ್ರಿ ಅದರ ಪರವಾಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಹೆಚ್ಚುವರಿ ಉಪಮುಖ್ಯಮಂತ್ರಿ ಮಾಡಲಿ, ತೊಂದರೆ ಇಲ್ಲ ಅಂತ ಡಿ.ಕೆ. ಶಿವಕುಮಾರ್ ಯೋಚಿಸಿದ್ದಾರೆ ಮತ್ತು ಅವರ ಅಭಿಪ್ರಾಯವನ್ನ ಕೂಡ ಹೇಳಿದ್ದಾರೆ. ಮಾಡಬೇಕಾ ಬೇಡವಾ ಹೆಚ್ಚುವರಿ ಉಪಮುಖ್ಯಮಂತ್ರಿಗಳನ್ನ? ಇದರ ಬಗ್ಗೆ ಹೈಕಮಾಂಡ್ಗೆ ಕನ್ಫ್ಯೂಷನ್ ಇದೆ. ಕಾರಣ ಏನು ಅಂತಂದ್ರೆ, ಸಮುದಾಯವಾರು ಉಪಮುಖ್ಯಮಂತ್ರಿಗಳನ್ನ ಮಾಡಿ ಬಿಜೆಪಿ ಕೈ ಸುಟ್ಟುಕೊಂಡಿತ್ತು. ಬಿಜೆಪಿಗೆ ಏನು ಲಾಭ ಆಗಿರಲಿಲ್ಲ. ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿದ್ದಂಥ ಕಾಲದಲ್ಲಿ ಲಕ್ಷ್ಮಣ್ ಸವದಿ, ಡಾಕ್ಟರ್ ಅಶ್ವಥ್ ನಾರಾಯಣ, ಗೋವಿಂದ ಕಾರಜೋಳ, ಈ ರೀತಿ 3 ಉಪಮುಖ್ಯಮಂತ್ರಿಗಳಿದ್ರು. ಬಟ್ ಬಿಜೆಪಿಗೆ ಅದರಿಂದ ರಾಜಕೀಯ ಲಾಭ ಏನೂ ಆಗಲಿಲ್ಲ. ಸೊ ಸಮುದಾಯವಾರು ಉಪಮುಖ್ಯಮಂತ್ರಿಗಳನ್ನ ಮಾಡಬೇಕಾ? ಹೈಕಮಾಂಡ್ ಇನ್ನೂ ಕನ್ಫ್ಯೂಷನ್ ಅಲ್ಲಿದೆ. ಯಾರನ್ನ ಪಟ್ಟಿಗೆ ತೆಗೆದುಕೊಳ್ಳಬೇಕು ಅದರಲ್ಲೂ ಕೂಡ ಕನ್ಫ್ಯೂಷನ್ ಇದೆ. ಕೊನೆಯ ಹಂತದ ಮೀಟಿಂಗ್ ಒಂದು 8:30 ಹೊತ್ತಿಗೆ ಶುರುವಾಗುತ್ತೆ ಅಂತ ದಿಲ್ಲಿಯಿಂದ ಸಿಗ್ತಾ ಇರುವಂತ ಮಾಹಿತಿ. ಇನ್ನು ಹೈಕಮಾಂಡ್ ಹಂತದಲ್ಲಿ ಸಚಿವ ಸ್ಥಾನಕ್ಕೆ ಪೈಪೋಟಿ ನಡೀತಾ ಇದೆಯಾ ಅಂತ ಪ್ರಶ್ನೆ. ಯಾಕಂತಂದ್ರೆ ಅಭಿಪ್ರಾಯಗಳು ಒಬ್ಬೊಬ್ಬರದ್ದು ಒಂದೊಂದು ರೀತಿಯಲ್ಲಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಭಿಪ್ರಾಯ, ಕೆ.ಸಿ. ವೇಣುಗೋಪಾಲ್ ಅವರ ಅಭಿಪ್ರಾಯ ಮತ್ತು ಸುರ್ಜೇವಾಲಾ. ಕೆ.ಸಿ. ವೇಣುಗೋಪಾಲ್ ಈ ಜಮೀರ್ ವಿಚಾರದಲ್ಲಿ ಕೆ.ಸಿ. ವೇಣುಗೋಪಾಲ್ ಜಮೀರ್ ಅವರನ್ನು ತೆಗೆದುಕೊಳ್ಳಬೇಕು ಅಂತ ಯೋಚಿಸ್ತಾ ಇದ್ದಾರೆ. ಅವರು ಕೇರಳದಲ್ಲಿ ಕೆಲಸ ಮಾಡಿದ್ದಾರೆ, ಕಾಂಗ್ರೆಸ್ನ ಪರವಾಗಿ ಅವರಿಗೆ ಅವಕಾಶ ಕೊಡಬೇಕು.
ಸುರ್ಜೇವಾಲಾ ಇನ್ಚಾರ್ಜ್ ಆಗಿರೋದ್ರಿಂದ ಅವರಿಗೆ ಒಂದಿಷ್ಟು ಮಾಹಿತಿಗಳಿದ್ದಾವೆ ಮತ್ತು ಅವರು ಬಯಸಿದವರು ಕ್ಯಾಬಿನೆಟ್ ಅಲ್ಲಿ ಇರಬೇಕು ಅಂತ ಅವರು ಬಯಸ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಕರ್ನಾಟಕದವರೇ ಆಗಿರೋದ್ರಿಂದ ಅವರ ಅಭಿಪ್ರಾಯವೂ ಕೂಡ ಬೇರೆ ರೀತಿಯಲ್ಲಿದೆ. ಸೊ ಮೂವರ ಅಭಿಪ್ರಾಯದಲ್ಲಿ ಒಮ್ಮತಗಳಿಲ್ಲ. ಜೊತೆಗೆ ಸಿದ್ದರಾಮಯ್ಯ ಅವರ ಪಟ್ಟಿ ಮತ್ತು ಡಿ ಕೆ ಶಿವಕುಮಾರ್ ಅವರ ಪಟ್ಟಿ, ಅಂತಿಮ ನಿರ್ಧಾರವನ್ನು ಮೂವರು ತೆಗೆದುಕೊಳ್ಳಬೇಕು. ಫೈನಲ್ ಕಾಲ್, ಅದು ಫೈನಲ್ ಡಿಸಿಷನ್ ರಾಹುಲ್ ಗಾಂಧಿ ಅವರದ್ದಾಗಿರುತ್ತೆ. ಬಟ್ ಅಭಿಪ್ರಾಯಗಳ ಭಿನ್ನತೆ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ನೇರ ಸಂಪರ್ಕದಲ್ಲಿ. ಮಾರುತೇಶ್, 99.99% ಅನ್ನೋ ಸ್ಥಿತಿ ಇತ್ತು, ಬಟ್ ಈ ಕ್ಷಣದವರೆಗೂ ಕ್ಲಿಯರ್ ಆಗಿಲ್ಲ. ಯಾಕೆ ಇಷ್ಟೊಂದು ವಿಳಂಬ ಆಗ್ತಾ ಇರೋದು? ರಕ್ಷಿತ್, ಈಗ ವಿಳಂಬ ಆಗ್ತಾ ಇರೋದಕ್ಕೆ ಕಾರಣ 4-5 ಹೆಸರುಗಳಲ್ಲಿ ಇನ್ನೂ ಸ್ಪಷ್ಟವಾದಂತಹ ಒಮ್ಮತ ಮೂಡದೇ ಇರುವ ಕಾರಣಕ್ಕಾಗಿ. ಅದು ರಾಜ್ಯ ನಾಯಕರಲ್ಲ, ಹೈಕಮಾಂಡ್ ಹಂತದಲ್ಲೂ ಕೂಡ 4-5 ಹೆಸರುಗಳಿಗೆ ಭಿನ್ನ ರೀತಿಯಾದಂತಹ ಅಭಿಪ್ರಾಯಗಳು ವ್ಯಕ್ತವಾಗಿದೆ. ಕೆಲವರು ತಗೊಳ್ಬೇಕು ಅಂತ, ಕೆಲವರು ತಗೊಳ್ಬಾರದು ಅಂಥೇಳಿ. ಸೊ ಈ ವಿಚಾರದಲ್ಲಿ ಒಂದು ಸ್ಪಷ್ಟತೆ ವ್ಯಕ್ತ ಆಗದೇ ಇರುವ ಕಾರಣಕ್ಕಾಗಿ ಪಟ್ಟಿ ಅಂತಿಮಗೊಳಿಸಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಮೊನ್ನೆ ನಡೆದಂಥ ಸಭೆಯಲ್ಲಿ ಬಹುತೇಕ ಒಂದು 14-15 ಹೆಸರುಗಳು ಪೂರ್ಣಗೊಂಡಿದ್ದಾವೆ. ಇನ್ನುಳಿದಿರುವಂಥ ಒಂದು 4-5 ಹೆಸರುಗಳಿಗೆ ಮಾತ್ರ ಈ ತಕರಾರು ಎದ್ದಿದೆ. ಇನ್ನೊಂದು ಮೀಟಿಂಗ್ ಸೇರೋಣ ಅಂತ ಹೇಳಿದ್ರು, ಅದು ನಿನ್ನೆ ಆಗದೇ ಇರುವ ಕಾರಣಕ್ಕಾಗಿ ಇವತ್ತು ಬೆಳಗಿನ ಜಾವ 8:30 ಸುಮಾರಿಗೆ ಖರ್ಗೆ ನಿವಾಸದಲ್ಲಿ ಒಂದು ಸಭೆ ಕರೆಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆಂದರೆ ಈಗಾಗಲೇ ರಾಜಭವನಕ್ಕೆ 4 ಗಂಟೆ 5 ನಿಮಿಷಕ್ಕೆ ಪ್ರಮಾಣ ವಚನಕ್ಕೆ ಸಮಯವನ್ನು ಕೂಡ ಕೇಳಲಾಗಿದೆ. ಇವತ್ತು ಬಹುತೇಕ ಫೈನಲ್ ಆಗಲೇಬೇಕು, ಇವತ್ತು ಪ್ರಮಾಣ ವಚನ ಕೂಡ ಆಗಬೇಕು. ಹಾಗಾಗಿ ಹೈಕಮಾಂಡ್ ಅದನ್ನು ಕ್ಲಿಯರ್ ಮಾಡುವಂಥ ಜವಾಬ್ದಾರಿಯನ್ನು ಅವ್ರ ಬಳಿ ಇಟ್ಕೊಂಡಿದ್ದಾರೆ. ಯಾಕಂದರೆ CM DCM ಅವ್ರನ್ನ ವಾಪಸ್ ಕಳಿಸಿದ್ರು, ನಾವೇ ಫೈನಲ್ ಮಾಡಿ ಕಳಿಸ್ತೀವಿ ಹೋಗಿ ಅಂತ. ಆದರೆ ಈ 4-5 ಹೆಸರುಗಳಲ್ಲಿ ಖರ್ಗೆ ಅಭಿಪ್ರಾಯ ಬೇರೆ ಇದೆ, KC ವೇಣುಗೋಪಾಲ್ ಅಭಿಪ್ರಾಯ ಬೇರೆ ಇದೆ, ರಾಹುಲ್ ಗಾಂಧಿ ಅವರ ಅಭಿಪ್ರಾಯ ಕೂಡ ಭಿನ್ನ ಅಭಿಪ್ರಾಯಗಳನ್ನು ಇಟ್ಕೊಂಡಿದ್ದಾರೆ. ಹೀಗಾಗಿ ಈ ವಿಚಾರದಲ್ಲಿ ರಾಜ್ಯ ನಾಯಕರ ಅಭಿಪ್ರಾಯಗಳನ್ನು ಕೂಡ ದೂರವಾಣಿ ಮೂಲಕ ತೆಗೆದುಕೊಂಡಿದ್ದಾರೆ, ಆದರೆ ಫೈನಲ್ ಕಾಲನ್ನು ತೆಗೆದುಕೊಂಡಿಲ್ಲ. ಹಾಗಾಗಿ ಇವತ್ತು ನಡೆಯುವಂತಹ ಬೆಳಗಿನ ಸಭೆಯಲ್ಲಿ ಅಂತಿಮವಾಗಿ ಆ 4-5 ಹೆಸರುಗಳಲ್ಲಿ ಯಾವುದು ಫೈನಲ್ ಮಾಡಬೇಕು ಬೇಡವಾ ಅನ್ನೋದನ್ನು ತೀರ್ಮಾನ ಮಾಡಿ ಅಧಿಕೃತವಾಗಿ 10-10:30 ಸುಮಾರಿಗೆ ಪಟ್ಟಿಯನ್ನು CMಗೆ ರವಾನೆ ಮಾಡ್ತಾರೆ. ಆಗ ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಕರೆ ಹೋಗುತ್ತೆ, ಪ್ರಮಾಣ ವಚನದ ಕಾರ್ಯಕ್ರಮಕ್ಕೆ ಬನ್ನಿ ಅಂತ. ಇಷ್ಟು ಸರ್ಕಸ್ ಮಾಡಿ ಹೈಕಮಾಂಡ್ ಅದು ಯಾವ ಪಟ್ಟಿಯನ್ನು ರೆಡಿ ಮಾಡ್ತಾ ಇದ್ದಾರೆ ಅನ್ನುವಂಥ ಕುತೂಹಲ ಬಹುತೇಕ ಸಚಿವಾಕಾಂಕ್ಷಿಗಳಲ್ಲಿ ಇದೆ. ಒಂದು ವೇಳೆ ಇಷ್ಟು ಸಮಯ ತೆಗೆದುಕೊಂಡು ಇಷ್ಟು ವಿಳಂಬ ಮಾಡಿ ಮತ್ತದೇ ಹೆಸರುಗಳು ಅಥವಾ ನಿರೀಕ್ಷಿತ ಅಲ್ಲದೇ ಇರುವಂಥ ಹೆಸರುಗಳು ಕೆಲ ಹೊಸಬರಿಗೆ ಕೊಡಬೇಕು ಅನ್ನುವ ಕಾರಣಕ್ಕಾಗಿ ಯಾವುದಾದ್ರು ಅಗತ್ಯತೆ ಇಲ್ಲದೇ ಇರುವಂಥದ್ದು ಅಥವಾ ಪ್ರಾಮುಖ್ಯತೆ ಇಲ್ಲದೇ ಇರುವಂಥ ಆಯ್ಕೆಗಳಾಗ್ಬಿಡುತ್ತಾ, ಈ ಥರದ ಹಲವು ಗೊಂದಲಗಳು ಈಗಲೂ ಕೂಡ ಓಡ್ತಾ ಇದ್ದಾವೆ. ಆದರೆ 10:30 ಸುಮಾರಿಗೆ ಅಂತಿಮವಾಗಿ ಪಟ್ಟಿ ಬಂದಾಗಲಷ್ಟೇ ಸ್ಪಷ್ಟತೆ ಸಿಗುತ್ತೆ. ಆದರೆ ಹೈಕಮಾಂಡ್ ಮಾತ್ರ ಇದೇ ವಿಚಾರಕ್ಕೆ ಸಂಬಂಧಿಸಿದ ಮತ್ತೊಂದು ಅಪ್ಡೇಟ್ ಬರ್ತಾ ಇದೆ. ಅಂತಿಮ ಘಟ್ಟದಲ್ಲಿ DK ಶಿವಕುಮಾರ್ ಅವರ ಸಂಪುಟ ವಿಸ್ತರಣೆಯ ಪ್ರಯತ್ನ ನಡೀತಾ ಇದೆ. ಇವತ್ತು ಫೈನಲ್ ಟಚ್. ಮುಖ್ಯಮಂತ್ರಿ ಇವತ್ತು ತಾವು ಯಾವುದೇ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿಲ್ಲ, ಎಲ್ಲ ಕಾರ್ಯಕ್ರಮ ಅಂದರೆ ರಿಸರ್ವ್ ಇಟ್ಟಿದ್ದಾರೆ. ಯಾವುದೇ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇಲ್ಲ ಮುಖ್ಯಮಂತ್ರಿ. ಹೈಕಮಾಂಡ್ನಿಂದ ಪಟ್ಟಿ ಬರಬಹುದು ಬೆಳಗ್ಗೆ 10ರ ಒಳಗಾಗಿ ಅಂತ ಅವರು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಪಟ್ಟಿ ಬರುತ್ತಾ, ಪಟ್ಟಿಯನ್ನ ತೆಗೆದುಕೊಂಡು ಬರಲಾಗತ್ತಾ, ಇದೆಲ್ಲ ಪ್ರಶ್ನೆಗಳಿರೋದು. ಮುಖ್ಯಮಂತ್ರಿ ರಿಸರ್ವ್ ಇಟ್ಟಿದ್ದಾರೆ. ಇವತ್ತಿನ ಎಲ್ಲ ಕಾರ್ಯಕ್ರಮ ನೋಡ್ತಾ ಇದ್ದೀರಿ, ಕಾಯ್ದಿರಿಸಲಾಗಿದೆ. ಮುಖ್ಯಮಂತ್ರಿಯ TP ಇದು. ಸೊ ಇವತ್ತು ಯಾವುದೇ ಕಾರ್ಯಕ್ರಮವನ್ನು ಅವರು ಯಾವುದೇ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇಲ್ಲ. ಇಡೀ ದಿನ ರಿಸರ್ವ್ ಇದೆ. ಮಾರುತೇಶ್, ಈಗ ಮುಖ್ಯಮಂತ್ರಿ ಇಡೀ ದಿನದ ಕಾರ್ಯಕ್ರಮವನ್ನು ರಿಸರ್ವ್ ಇಟ್ಟಿದ್ದಾರೆ. ಸಂಭವನೀಯ ಸಚಿವರಿಗೆ ಏನಾದರೂ ಮೆಸೇಜ್ಗಳು ಹೋಗಿದೆಯಾ? ಕ್ಷೇತ್ರದಿಂದ ಬನ್ನಿ, ಬೆಂಗಳೂರಿಗೆ ಬನ್ನಿ, ಕ್ಷೇತ್ರದಲ್ಲಿ ಇರಬೇಡಿ, ಅಥವಾ ಶಾಸಕರು ಆಲ್ರೆಡಿ ಬೆಂಗಳೂರಲ್ಲೇ ಇದ್ದಾರಾ? ಅಲ್ಲ, ಮುಖ್ಯಮಂತ್ರಿಗಳು ಹೇಳುವ ಅಗತ್ಯನೇ ಇಲ್ಲ ರಕ್ಷಿತ್. ಆಗಲೇ ಎಲ್ಲ ಬೆಂಗಳೂರಿನ ಕೇಂದ್ರ ಸ್ಥಾನದಲ್ಲೇ ಇದ್ದಾರೆ. ಯಾರಿಗೆ ಯಾವಾಗ ಕರೆ ಬರುತ್ತೋ ಗೊತ್ತಿಲ್ಲ. ಹಾಗಾಗಿ ರಿಸ್ಕ್ ತಗೊಳ್ಳೋದು ಬೇಡ. ಈಗಾಗಲೇ ಸಚಿವ ಸ್ಥಾನದ ಆಕಾಂಕ್ಷಿಗಳು ಯಾರ್ಯಾರಿದ್ದಾರೋ ಬಹುತೇಕರೆಲ್ಲರೂ ಕೂಡ ಬೆಂಗಳೂರಿನಲ್ಲೇ ಉಳಿದಿದ್ದಾರೆ. ಮುಖ್ಯಮಂತ್ರಿಗಳು ತಮ್ಮ ಎಲ್ಲ ಕಾರ್ಯಕಲಾಪಗಳಿಗೆ ಇವತ್ತು ಯಾವುದೇ ಕಾರ್ಯಕಲಾಪಗಳನ್ನು ಹಾಕ್ಕೊಂಡಿಲ್ಲ, ಇಡೀ ದಿನ ಕಾಯ್ದಿರಿಸ್ಕೊಂಡಿದ್ದಾರೆ. ಯಾಕಂದರೆ ಪಟ್ಟಿ ಬರ್ತಿದ್ದ ಹಾಗೆ ಒಂದು ರಾಜಭವನಕ್ಕೆ ಪಟ್ಟಿ ಕಳಿಸ್ಕೊಡ್ಬೇಕು, ಇನ್ನೊಂದು ಎಲ್ಲ ಸಚಿವರಿಗೂ ಅಂದರೆ ಯಾರು ನೂತನವಾಗಿ ಪ್ರಮಾಣ ವಚನ ತೆಗೆದುಕೊಳ್ತಾರೆ ಅವರಿಗೆ ಕರೆ ಮಾಡಿ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಬನ್ನಿ ಅಂತೇಳಿ ಮುಖ್ಯಮಂತ್ರಿಗಳ ಆಹ್ವಾನ ಮಾಡಬೇಕು. ಹೀಗಾಗಿ ಪಟ್ಟಿಯನ್ನು ಕಾಯ್ತಾ ಕುಳಿತು ಇವತ್ತು ಎಲ್ಲ ಕಾರ್ಯಕಲಾಪಗಳನ್ನು ರದ್ದುಗೊಳಿಸಿ ಇಡೀ ದಿನವನ್ನು ರಿಸರ್ವ್ ಮಾಡಿ ಇಟ್ಕೊಂಡಿದ್ದಾರೆ. ಅಂತಿಮವಾಗಿ ಹೈಕಮಾಂಡ್ನ ಎದುರು ನೋಡ್ತಾ ಇದ್ದಾರೆ ಯಾವಾಗ ಪಟ್ಟಿ ಬರುತ್ತೆ ಅಂಥೇಳಿ.
ಪಟ್ಟಿ ಬರ್ತಿದ್ದ ಹಾಗೆ ಎಲ್ಲರಿಗೂ ಕರೆ ಮಾಡ್ತಾರೆ. ಸಚಿವ ಸ್ಥಾನದ ಆಕಾಂಕ್ಷಿಗಳಂತೂ ಯಾರು ಹೇಳಲಿ ಬಿಡಲಿ ನಾವು ಬೆಂಗಳೂರಿನಲ್ಲೇ ಇರ್ತೀವಿ ಅನ್ನೋ ರೀತಿಯಲ್ಲಿ ಈಗಾಗಲೇ ಬಂದಿದ್ದಾರೆ. ಕೆಲವರು ಇನ್ನೂ ಓವರ್ ಕಾನ್ಫಿಡೆನ್ಸ್ನಲ್ಲಿ ನಮ್ಮದು ಆಗೇ ಬಿಡುತ್ತೆ ಅಂತೇಳಿ ತಮ್ಮ ಕಾರ್ಯಕರ್ತರಿಗೂ ತಿಳಿಸಿದ್ದಾರೆ. ಕಾರ್ಯಕರ್ತರು ಕೂಡ ನಿನ್ನೆಯೇ ಬೆಂಗಳೂರಿಗೆ ಕೆಲ ಸಚಿವರು ಆಗುವಂತಹ ಸಂಭವನೀಯರೇನಿದ್ದಾರೆ ಅವರ ಬೆಂಬಲಿಗರು ಕಾರ್ಯಕರ್ತರು ಕೂಡ ಬೆಂಗಳೂರಿಗೆ ಬಂದು ಉಳಿದುಕೊಂಡಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಒಟ್ಟಿನಲ್ಲಿ ಯಾರ್ದು ಆಗುತ್ತೋ ಬಿಡುತ್ತೋ ಫೈನಲ್ ಆಗಿ ಕಾನ್ಫಿಡೆನ್ಸ್ ಆಧಾರದ ಮೇಲೆ ದೆಹಲಿಯಿಂದ ಪೋಸ್ಟ್ ಮ್ಯಾನ್ ಬರ್ತಾರಾ ಅಥವಾ ಪೋಸ್ಟ್ ಮಾತ್ರ ಬರುತ್ತೆ? ಬರೋದ್ರ ಬಗ್ಗೆ ಖಚಿತತೆ ಇಲ್ಲ. ಪೋಸ್ಟ್ ಮ್ಯಾನ್ ಬರೋದೇ ಆದ್ರೆ ಅದು ಇನ್ನೂ ಪೋಸ್ಟ್ ಮ್ಯಾನ್ ಬರೋದೇ ಆದ್ರೆ ಸಾಕಷ್ಟು ತಡ ಆಗುತ್ತೆ. ಕನಿಷ್ಠ ಮೂರು ತಾಸಾದ್ರೂ ಬೇಕು ದೆಹಲಿಯಿಂದ ಬರೋದಕ್ಕೆ. ಅವ್ರು ಸಭೆ ಮುಗಿಸಿ ಹೊರಟರು ಕೂಡ ಬರೋದು ಮಧ್ಯಾಹ್ನ ಆಗುತ್ತೆ. ಆ ಸಂದರ್ಭದಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಸಭೆ ಮುಗಿಸಿದ ಮೇಲೆ ಪೋಸ್ಟ್ ರೀತಿ ಬರ್ಬೋದು. ಅದು ವಾಟ್ಸಪ್ ಬರುತ್ತೋ ಫ್ಯಾಕ್ಸ್ ಬರುತ್ತೋ ಗೊತ್ತಿಲ್ಲ. ಸಭೆ ಮುಗಿದ ಮೇಲೆ ಪಟ್ಟಿಯನ್ನು ಕಳಿಸ್ಕೊಡ್ತಾರೆ. ಇದಕ್ಕೆ ಕಾರ್ಯಕ್ರಮಕ್ಕೆ ಹಾಜರಾಗೋದಕ್ಕೆ ಬಹುಶಃ ಸುರ್ಜೇವಾಲಾ ಅವರು ಸಭೆ ಮುಗಿಸಿದ ಬಳಿಕ ಅವರು ಬೆಂಗಳೂರು ಕಡೆಗೆ ಬರಬಹುದು. ಕೆ ಸಿ ವೇಣುಗೋಪಾಲ್ ಬರೋದು ಅನುಮಾನ. ಯಾಕಂದರೆ ಇವತ್ತು ಅಧಿವೇಶನ ಕೂಡ ಇರೋದ್ರಿಂದ ಸಂಸತ್ ಅಧಿವೇಶನ, ಅವರು ಅಧಿವೇಶನದಲ್ಲಿ ಭಾಗಿಯಾಗ್ತಾರೆ ಅಂತ ಕಾಣಿಸುತ್ತೆ. ಬಂದರೆ ಸುರ್ಜೇವಾಲಾ ಮಾತ್ರ ಬರಬಹುದಾದಂಥ ಲಕ್ಷಣಗಳಿದ್ದಾವೆ, ಬಿಟ್ಟರೆ ಬೇರೆ ಇನ್ಯಾರು ಬರಲಿಕ್ಕಿಲ್ಲ. ಆದರೆ ಪಟ್ಟಿ ಅಂತೂ ನಿಶ್ಚಿತವಾಗಿಯೂ ಮೀಟಿಂಗ್ ಆಗ್ತಿದ್ದ ಹಾಗೆ ಇಮಿಡಿಯೇಟ್ ಫ್ಯಾಕ್ಸೋ ಅಥವಾ ವಾಟ್ಸಪ್ನಲ್ಲೋ ಮುಖ್ಯಮಂತ್ರಿಗಳಿಗೆ ಕಳಿಸ್ಕೊಡ್ತಾರೆ. ರಕ್ಷತ್, ಥ್ಯಾಂಕ್ ಯು ಮಾರುತೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.